ಬಿಸಿಲಿನ ತಾಪಮಾನದಿಂದ ಬಚಾವಾಗಲು ಮದ್ಯಪ್ರಿಯರು ಹಾಟ್ ಡ್ರಿಂಕ್ಸ್ ಬದಲು ಬಿಯರ್ ಸೇವಿಸಲು ಅವಣಿಸುತ್ತಿದ್ದಾರೆ. ಬಿಯರ್ ಕುಡಿದರೆ ದೇಹ ತಂಪಾಗುತ್ತೆ ಅಂತ ಮಠ ಮಧ್ಯಾಹ್ನವೇ ಮದ್ಯದಂಗಡಿಗಳಿಗೆ ಹೋಗ್ತಿದ್ದಾರೆ. ಆದರೆ ಬಾರ್ಗಳಲ್ಲಿ ಕೇಳಿದಷ್ಟು ಬಿಯರ್ ಸಿಗ್ತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲಿ ಕಳೆದ ಫೆಬ್ರವರಿಯಿಂದ ಮಾರ್ಚ್ ತಿಂಗಳಿಗೆ ಹೋಲಿಸಿದ್ರೆ ಬಿಯರ್ ಬೇಡಿಕೆಯಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲಿ ಜನವರಿ ತಿಂಗಳಲ್ಲಿ 50,272 ಬಾಕ್ಸ್ ಬಿಯರ್, ಫೆಬ್ರವರಿ ತಿಂಗಳಲ್ಲಿ 63,372 ಬಾಕ್ಸ್ ಬಿಯರ್, ಮಾರ್ಚ್ ತಿಂಗಳಲ್ಲಿ 88,523 ಬಾಕ್ಸ್ ಬಿಯರ್ ಮಾರಾಟವಾಗಿದೆ. ಬಾರ್ಗೆ ಬರೋ ಬಹುತೇಕ ಜನ ಬಿಯರನ್ನೇ ಕೇಳ್ತಿದ್ದಾರಂತೆ. ಬಿಯರಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ, ಬಟ್ ಬಿಯರ್ ಸಿಗ್ತಾ ಇಲ್ಲ ಅಷ್ಟೇ. ಡಿಪೋದಲ್ಲಿ ಬಿಯರ್ ಸಿಗ್ತಾ ಇಲ್ಲ. ಬಿಯರ್ ಸಿಕ್ಕರೆ ನಾವು ಮೂವ್ ಮಾಡ್ಬೋದು ಅಷ್ಟೇ, ಬಟ್ ಸಿಕ್ಕಿಲ್ಲ ಅಂತೇಳಿ ಏನು ಮಾಡೋಕ್ಕಾಗಲ್ಲ. ಕಸ್ಟಮರ್ನ ಆಚೆ ಕಳಿಸೋಕ್ಕಾಗಲ್ಲ, ಇರೋದನ್ನೇ ಡಿಮ್ಯಾಂಡ್ ಮಾಡಬೇಕಲ್ವಾ. ಅದಕ್ಕೆ ಪಾಪ ಕೆಲವರೆಲ್ಲ ಬಡವರು ಬಗ್ಗರು ಅವರು ಇವರು ಬರ್ತಾರೆ. 150 ರೂಪಾಯಿ ಬೇರೆ ಕೇಳ್ತಾರೆ. ಸಿಕ್ಕಿಲ್ಲ ಅಂದರೆ ಅವ್ರು ಬೇರೆ ಬಾರಿಗೆ ಹೋಗ್ತಾರಲ್ವಾ, ಅಲ್ಲೂ ಸಿಕ್ಕಿಲ್ಲ ಅಂದರೆ. ಬಿಯರ್ ಯಾಕೆ ಡಿಮ್ಯಾಂಡು ಅಂತ ಹೇಳಿದ್ರೆ ಇವಾಗ ಬೇಸಿಗೆ ಇದೆ, ಸೆಕೆ ಜಾಸ್ತಿ ಇದೆ, ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಷ್ಟೇ. ರೆಗ್ಯುಲರ್ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲದು ಇವಾಗ ಚಾಯ್ಸ್ ಕುಡಿಯೋರು ಕುಡಿತಾರೆ, ಇನ್ನು ಕೆಲವರು ಬಿಯರ್ ಕುಡಿಯೋರು ಕುಡಿತಾರೆ, ಏನೂ ಮಾಡೋಂಗಿಲ್ಲ. ಬಟ್ ಈ ಬೇಸಿಗೆಯಲ್ಲಿ ಏನು ಅಂತ ಹೇಳಿದ್ರೆ ಈ ಬಿಸಿಲು ಜಾಸ್ತಿ ಇರೋದಕ್ಕೆ ಪಾಪ ಅವ್ರಿಗೂ ಒಂದು ಅಲ್ಲಿ ಇಲ್ಲಿ ಬಿಸಿಲಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಅವಾಗ ತಣ್ಣಗೆ ಏನಾದರೂ ಕುಡಿಬೇಕಂತ ಅನಿಸಿರುತ್ತೆ. 50 ರೂಪಾಯಿಗೆಲ್ಲ ಲೆಕ್ಕ ಮಾಡಲ್ಲ, 50-100 ರೂಪಾಯಿ ಜಾಸ್ತಿ ಯಾರು ಕುಡಿಯುವ ಅಂತ ಬರ್ತಾರೆ. ಅದರಲ್ಲಿ ಇನ್ ಕೇಸ್ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಪಾಪ, ಅಲ್ವಾ. ಅವಾಗ ಇರೋದನ್ನೇ ಕುಡಿಬೇಕಾಗುತ್ತೆ. ಅವ್ರು ಮಾಡೋ ಸಂಪಾದನೆ ಅಲ್ಲಿಗೆ ಸರಿ ಆಗ್ತದೆ ಅಲ್ವಾ. ಅದಕ್ಕೆ ನಮಗೇನು ಬೇಕು, ನಮಗೆ ಡಿಪೋದಲ್ಲಿ ಆಲ್ಮೋಸ್ಟ್ ನಮಗೆಲ್ಲ ಬಿಯರು ಇನ್ನೊಂದು ಮತ್ತೊಂದು ಸಿಗಂಗೆ ಮಾಡಬೇಕಷ್ಟೇ ಅಲ್ವಾ. ಇನ್ನು ಚಿಕ್ಕಬಳ್ಳಾಪುರದ ಬಾರ್ಗಳಿಗೂ ಬರೋ ಮದ್ಯಪ್ರಿಯರು ದುಬಾರಿ ಬಡ್ವೈಸರ್ನಿಂದ ಹಿಡಿದು ಟೂಬರ್ಗ್, ಆರ್ಸಿ ಬುಲೆಟ್, ಸನಿ ಬೀಚ್ ಸೇರಿದಂತೆ ವಿವಿಧ ಬ್ರ್ಯಾಂಡ್ಗಳ ಬಿಯರ್ಗಳನ್ನು ಕೇಳುತ್ತಿದ್ದಾರೆ. ಆದರೆ ಮದ್ಯದಂಗಡಿ ಮಾಲೀಕರು ಕೆಎಸ್ಬಿಸಿಎಲ್ ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತಕ್ಕೆ ಬೇಡಿಕೆ ಸಲ್ಲಿಸಿದ್ರೂ ಕೇಳಿದಷ್ಟು ಬಿಯರ್ ಸರಬರಾಜು ಮಾಡ್ತಿಲ್ವಂತೆ. ಇದರಿಂದ ಬಾರ್ನಲ್ಲಿ ಗ್ರಾಹಕರನ್ನು ಸಮಾಧಾನ ಪಡಿಸಲು ಬಾರ್ ಮಾಲೀಕರು ಪರದಾಡುತ್ತಿದ್ದಾರೆ. ಸಮ್ಮರ್ಗೂ ರೆಗ್ಯುಲರ್ ಟೈಮ್ಗೂ ಜಾಸ್ತಿ ಮೂವಿಂಗೇ ಇರೋದೇ ಇವಾಗ ಬಿಯರು. ಮುಂಚೆ ನಮ್ಮದು ಒಂದು 30,000 ಬಿಯರ್ ಸಮಥಿಂಗ್ ಇದ್ದರೆ ಇವಾಗ 60,000 ಇದೆ ಅಲ್ವಾ. ಬರೀ ಬಿಯರ್ ಬಿಸ್ನೆಸ್ ಮಾತ್ರ ಪರ್ ಡೇ. ಅದಕ್ಕೆ ಹೇಳ್ತಿರೋದು, ಯಾಕೆಂದರೆ ಎಲ್ಲ ಸಿಕ್ಕರೆ ನಾವೇನೋ ಇನ್ನೂ ಜಾಸ್ತಿ ಇದು ಮಾಡ್ಬೋದು ಅಷ್ಟೇ. ನಮಗೆ ಇವಾಗ ನಮ್ಮ ಹತ್ರ ಇರೋದು ಇವಾಗ ಬಡ್ವೈಸರ್ ಮ್ಯಾಗ್ನಮ್ ಇದೆ, ಅದು ಬಿಟ್ಟರೆ ಆರ್ಸಿ ಇದೆ, ಅಲ್ಟ್ರಾ ಇದೆ, ಆಮೇಲೆ ಪ್ರೀಮಿಯಮು, ಕೇಪ್ ಸ್ಟ್ರಾಂಗು, ಕಾಲ್ಸ್ಬರ್ಗು ಎಲ್ಲ ಇದೆ. ನಮಗೆ ಬೇಕಾಗಿರೋ ಟೂಬರ್ಗು, ಆಮೇಲೆ ಜಾಸ್ತಿ ಆರ್ಸಿ ಅವೆಲ್ಲ ಸಿಗ್ತಾ ಇಲ್ಲ ಅಷ್ಟೇ. ನಾವು 10 ಕೇಸ್ ಹಾಕಿದ್ರೆ 2 ಕೇಸ್ ಸಿಗೋದು. ಈಗ ಬುಲೋಟು ಅಷ್ಟೇ, ಮೊನ್ನೆಲ್ಲ ಡಿಫೋದಲ್ಲಿ ಇಲ್ಲಾಗಿತ್ತು, ಇವಾಗ ಸಿಗ್ತಾ ಇದೆ. ರೇಟ್ಗಳು ರೇಟಲ್ಲಿ ಏನು ಚೇಂಜಸ್ ಇಲ್ಲ. ಮುಂಚೆ ಏನು ರೇಟ್ ಇದೆ ಅದೇ ರೇಟೇ ಇದೆ. ರೇಟಲ್ಲಿ ಏನು ಚೇಂಜಸ್ ಇಲ್ಲ, ಬಟ್ ಸ್ಟಾಕ್ ಮಾತ್ರ ಸಿಗ್ತಿಲ್ಲ ಅಷ್ಟೇ, ಬೇರೆ ಏನಿಲ್ಲ. ಒಟ್ಟಿನಲ್ಲಿ ಬೇಸಿಗೆ ಬಿಸಿಯಿಂದ ಆಚೆ ಬರಲು ಮದ್ಯಪ್ರಿಯರು ಕೂಲ್ ಬಿಯರ್ಗಳ ಮೊರೆ ಹೋಗ್ತಿದ್ದು ಬಿಯರ್ಗೆ ಭಾರಿ ಬೇಡಿಕೆ ಬಂದಿದೆ. ಆದರೆ ಅಬಕಾರಿ ಇಲಾಖೆಯಿಂದ ಬೇಡಿಕೆಗೆ ತಕ್ಕಂತೆ ಬಿಯರ್ ಸರಬರಾಜು ಮಾಡಲು ಆಗ್ತಿಲ್ಲ. ಇದರಿಂದ ಬಾರ್ ಮಾಲೀಕರು ಬಿಯರ್ಗಾಗಿ ಪರದಾಡುವಂತಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.